ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಯೂನಿವರ್ಸಿಂದ ನಿಮಗೆ ಏನು ಗೈಡೆನ್ಸ್ ಬರ್ತಿದೆ, ಇವಾಗಿನ ಕರೆಂಟ್ ಸಿಚುವೇಶನ್ಗೆ ನಿಮಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಚೆಕ್ ಮಾಡೋಣ. ಇದನ್ನು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ಇದರಲ್ಲಿ ಬರೋವಂಥ ಗೈಡೆನ್ಸ್ ನಿಮಗೆ ರೆಸೊನೇಟ್ ಆಗ್ತಿದೆ, ನಿಮ್ಮ ಸಿಚುವೇಶನ್ಗೆ ರೆಸೊನೇಟ್ ಆಗ್ತಿದೆ ಅಂತ ಹೇಳಿದ್ರೆ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ನಿಮ್ಮ ಸಿಚುವೇಶನ್ಗೆ ಇಲ್ಲಿ ಬರ್ತಿರೋಂಥ ಎನರ್ಜೀಸ್ ಸೆಟ್ ಆಗ್ತಿಲ್ಲ, ಮ್ಯಾಚ್ ಆಗ್ತಾ ಇಲ್ಲ, ರೆಸೊನೇಟ್ ಆಗ್ತಾ ಇಲ್ಲ ಅಂದರೆ ಜಸ್ಟ್ ಸ್ಕಿಪ್ ಮಾಡಿ. ಓಕೆನಾ? ನೀವು ಫೋರ್ಸ್ಫುಲಿಯಾಗಿ ನೀವು ಫಿಟ್ ಮಾಡಬೇಕು ಅಥವಾ ಫೋರ್ಸ್ಫುಲಿಯಾಗಿ ಈ ವಿಡಿಯೋನ ನೋಡಬೇಕು ಅಂತ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇಲ್ಲ. ಓಕೆನಾ? ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಬೇಕು ಅಥವಾ ನಿಮ್ಮ ಗೈಡೆನ್ಸ್, ನಿಮ್ಮ ಪ್ರಾಬ್ಲಮಿಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಹೇಳ್ತೀನಿ. ಯಾರಿಗೆ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಎಲ್ಲ ಕಲಿಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಇವಾಗ ಸೆಷನ್ಸ್ಗಳು ಸ್ಟಾರ್ಟ್ ಆಗಿದೆ. ಇದು ಪರ್ಸ್ನಲ್ ಸೆಷನ್ಸ್ ಆಗಿರುತ್ತೆ, ಇಂಡಿವಿಜುವಲ್ ಆಗಿರೋವಂಥದ್ದು, ಒನ್ ಆ್ಯಂಡ್ ಒನ್ ಸೆಷನ್ಸ್ ಆಗಿರುತ್ತೆ. ಓಕೆನಾ? ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಮ್ಯಾನಿಫೆಸ್ಟೇಷನ್ ತಿಳ್ಕೊಬೇಕು, ಅಟ್ರಾಕ್ಷನ್ ಬಗ್ಗೆ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೊಬೇಕಂತ ಇದ್ದೀರಾ, ಆ್ಯಂಡ್ ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ನ ನೀವು ರಿಮೂವ್ ಮಾಡಿ ಆ್ಯಂಡ್ ಎಫರ್ಟ್ಲೆಸ್ ಆಗಿ ಲೈಫ್ನ ಲೀಡ್ ಮಾಡಬೇಕು. ನಾಟ್ ಓನ್ಲಿ ರಿಲೇಷನ್ಶಿಪ್ ಅಂತ ಹೇಳಿ ಅಥವಾ ಕೆರಿಯರ್ ಅಂತ ಹೇಳಿ, ಜಾಬ್ ಅಂತ ಹೇಳಿ, ಮನಿ ಅಂತ ಹೇಳಿ ಅಲ್ಲ. ಇಲ್ಲಿ ನೀವು ಈ ಸೆಷನಲ್ಲಿ ಜಾಯಿನ್ ಆದರೆ ಓವರ್ ಆಲ್ ಎಲ್ಲ ವಿಷಯದ ಬಗ್ಗೆನೂ ನೀವು ಇಲ್ಲಿ ತಿಳ್ಕೊಳ್ತೀರಾ. ಓಕೆ? ಆ್ಯಂಡ್ ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಲಿಕ್ಕೆ ಈಗ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ನನ್ನ ಹತ್ರ ಲೈಫನ್ನು ಬದಲಾಯಿಸ್ಕೊಂಡು ಅವ್ರ ಶೇರಿಂಗ್ಸ್ ನನ್ನ ಹತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಹಾಕಿಬಿಟ್ಟು ಅವ್ರ ಶೇರಿಂಗ್ಸ್ನೆಲ್ಲ ಇಲ್ಲಿ ವಾಟ್ಸಪ್ಪಲ್ಲಿ ಹಾಕಿಬಿಟ್ಟು ನೋಡಿ ಅವ್ರ ಲೈಫ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಬಟ್ ನನಗೆ ಅದು ಇಷ್ಟ ಇಲ್ಲ. ಯಾಕಂದರೆ ನೀವು ಮನಸ್ಫೂರ್ತಿಯಾಗಿ ಒಪ್ಪಿಟ್ಟು ನಿಮ್ಮ ಲೈಫಲ್ಲಿ ಚೇಂಜ್ ಮಾಡ್ಕೊಳ್ಲಿಕ್ಕೆ ನೀವು ಬೇರೆಯವ್ರ ನಾನಿಲ್ಲಿ ಹೇಳ್ಬೋದು, ಈಗ ನನ್ನ ಸ್ಟೂಡೆಂಟ್ಸ್ ಈ ಥರ ಬದಲಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ನೀವು ನಿಮ್ಮ ಲೈಫಲ್ಲಿ ನಿರ್ಧಾರನ ತೊಗೊಳ್ಬೇಕಲ್ವಾ. ಈಗ ಹೌದು, ನಾನು ಕೂಡ ನನ್ನ ಲೈಫನ್ನು ಚೇಂಜ್ ಮಾಡ್ಕೊಳ್ತೀನಿ ಅಂತೇಳಿ ನೀವು ಆ್ಯಕ್ಷನ್ನ ತೊಗೊಬೇಕು, ಸ್ಟೆಪ್ನ ತೊಗೊಬೇಕು. ಆವಾಗ ಮಾತ್ರ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ನ ನೋಡ್ಬೋದು. ಬೇರೆಯವರು ಮಾಡ್ತಿದ್ದಾರೆ ಅಂತ ಹೇಳಿ ನೋಡಿಕೊಂಡು ಹೌದು ಅವ್ರು ಮಾಡಿದ್ರು ನಾನು ಮಾಡ್ತೀನಿ ಅಂತ ಹೇಳಿದಾಗ ಅದು ಯಾವುದೇ ರೀತಿ ವರ್ಕ್ ಆಗೋಲ್ಲ. ನೀವು ಫಸ್ಟು ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ಬೇಕು, ಕಲಿಬೇಕು. ನನಗೋಸ್ಕರ ನಾನೇನಾದ್ರು ಬದಲಾಯಿಸ್ಕೊಬೇಕು, ನನಗೋಸ್ಕರ ನಾನು ಏನಾದರೂ ಕಲಿಬೇಕು, ನನ್ನ ಲೈಫನ್ನು ಬದಲಾಯಿಸ್ಕೊಂಡಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದಾಗ ಮಾತ್ರ ಅದು ನೀವೇನು ಕಲಿತೀರ ಅದು ನಿಮಗೆ ವ್ಯಾಲ್ಯೂ ಆಗಿರುತ್ತೆ ಅಲ್ವಾ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ನನ್ನ ಉದ್ದೇಶ ಅಷ್ಟೇ, ಎಲ್ಲರ ಲೈಫು ಕೂಡ ಹ್ಯಾಪಿಯಾಗಿರಬೇಕು. ಓಕೆ? ಈಗ ಯೂನಿವರ್ಸ್ ನನಗೆ ಈ ಒಂದು ಕೆಲಸ ನನಗೆ ಕೊಟ್ಟಿದ್ದಾರೆ, ಇನ್ನೊಬ್ರು ಲೈಫನ್ನು ನೀವು ಚೇಂಜ್ ಮಾಡಲಿಕ್ಕೆ ನಿಮ್ಮ ಕೆಪಾಸಿಟಿ ಇದೆ ಅಂತ ನನಗೆ ಯೂನಿವರ್ಸ್ ಆ ಒಂದು ಕೆಪಾಸಿಟಿ, ಆ ಒಂದು ಎನರ್ಜಿ ನಂಗೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಡೆಫಿನೆಟ್ಲಿ ನಿಮ್ಮೆಲ್ಲರ ಲೈಫನ್ನು ಬದಲಾಯಿಸಲಿಕ್ಕೆ ಐ ಆಮ್ ರೆಡಿ. ಬಟ್ ನೀವು ರೆಡಿಯಾಗಿ ಅಷ್ಟೇ ನಾನು ಹೇಳೋದು. ನನಗೆ ಖುಷಿನೇ, ನೀವೆಲ್ಲರೂ ಹ್ಯಾಪಿಯಾಗಿರಬೇಕು ಆ್ಯಂಡ್ ಎಲ್ಲ ನಿಮ್ಮ ಪರ್ಸ್ನಲ್ ಲೈಫಲ್ಲೂ ನೀವು ಎಲ್ಲದನ್ನು ಬದಲಾಯಿಸ್ಕೊಂಡು ಹ್ಯಾಪಿ ಲೈಫ್ನ ಲೀಡ್ ಮಾಡಬೇಕು ಅನ್ನೋದು ನನಗೂ ಕೂಡ ತುಂಬ ಖುಷಿ ಇರುವಂಥದ್ದೇ. ಸೊ ಹಾಗಾಗಿ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ನೀವು ಜಾಯಿನ್ ಆಗಿಬಿಟ್ಟು ಕಲಿಬೋದು. ಮ್ಯಾನಿಫೆಸ್ಟೇಷನ್, ಅಟ್ರಾಕ್ಷನ್, ಲಾ ಆಫ್ ಅಟ್ರಾಕ್ಷನ್, ಟ್ರಿಕ್ಸ್ ಇರ್ಬೋದು, ಟೆಕ್ನಿಕ್ಸ್ ಇರ್ಬೋದು, ಪ್ರತಿಯೊಂದನ್ನು. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಕರೆಂಟ್ ಸಿಚುಯೇಷನ್ ಏನೇ ಆಗಿರ್ಬೋದು, ದ ಹೈ ಪ್ರಿಸ್ಟೆಸ್ ಬರ್ತಿದೆ. ಆ ಒಂದು ಸಿಚುಯೇಷನ್ಗೆ ಏನು ಗೈಡೆನ್ಸ್ ಆಗಿ ಬರ್ತಾ ಇದೆ, ಯೂನಿವರ್ಸ್ ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ. ಓಕೆ, ನೈಸ್. ಬಾಟಮ್ ಆಫ್ ದ ಕಾರ್ಡ್ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಸರಿನಾ? ಇವಾಗ ನೀವಿಲ್ಲಿ ಯಾವುದೋ ಒಂದು ಸಿಚುಯೇಷನ್ ಅಂತ ಹೇಳಿದಾಗ ಮನಿ ರಿಲೇಟೆಡಲ್ಲಿ ನನಗಿಲ್ಲಿ ನೋಡಿದಾಗ ಯಾರಿಗೊಬ್ರಿಗೂ ದುಡ್ಡು ಕೊಟ್ಟು ನೀವು ಸಿಗಾಕೊಂಡಿದ್ದೀರಾ, ಅವ್ರು ನಿಮಗೆ ವಾಪಸ್ ನೀವು ಕೇಳ್ತಾ ಇದ್ದೀರಾ, ಅವ್ರು ನಿಮಗೆ ಕೊಡ್ತಾ ಇಲ್ಲ ವಾಪಸ್. ಎಸ್, ನೀವು ಅವ್ರ ಹತ್ರ ಕೇಳ್ತಾ ಇದ್ದೀರಾ, ನೀವು ಕೊಟ್ಟಿರೋಂಥ ದುಡ್ಡು ವಾಪಸ್ ನನಗೆ, ಅಂದರೆ ನಾನು ಕೊಟ್ಟಿರೋ ದುಡ್ಡು ನನಗೆ ವಾಪಸ್ ಕೊಡು ಅಂತ. ಬಟ್ ಅವ್ರು ಏನು ಮಾಡ್ತಿದ್ದಾರೆ, ಇಲ್ಲಿ ಆಟ ಆಡಿಸ್ತಾ ಇದ್ದಾರೆ, ತುಂಬ ವರ್ಷದಿಂದ ನಿಮಗೆ ಆಟ ಆಡಿಸ್ತಾ ಇದ್ದಾರೆ. ಆ ಥರ ಒಂದು ಇಲ್ಲಿ ಎನರ್ಜಿ ನನಗಿಲ್ಲಿ ಕನೆಕ್ಟ್ ಆಗ್ತಿದೆ. ಅಂದರೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಬರ್ತಾ ಇರೋವಂಥದ್ದು. ಓಕೆನಾ? ಆ್ಯಂಡ್ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಜಾಬಿಗೋಸ್ಕರ ತುಂಬ ಟ್ರೈ ಮಾಡ್ತಿದ್ದೀರಾ ಆ್ಯಂಡ್ ಜಾಬ್ನ ನೀವು ನಿಮ್ಮ ಡ್ರೀಮ್ ಜಾಬ್ ಏನಿದೆ ಅದನ್ನು ಪಡ್ಕೊಳ್ಬೇಕು ಅಂತ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಬರ್ತಿರೋವಂಥದ್ದು, ಕೆಲವೊಬ್ಬರು ಎಜುಕೇಷನ್ ರಿಲೇಟೆಡಲ್ಲಿ ವರ್ಕ್ ಮಾಡ್ತಿರ್ಬೋದು, ಎಜುಕೇಷನ್ ರಿಲೇಟೆಡಲ್ಲಿ ಜಾಬ್ನ ಸರ್ಚ್ ಮಾಡ್ತಾ ಇರ್ಬೋದು. ಸಮಥಿಂಗ್ ಯಾವ ಥರ
ಟ್ಯೂಷನ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು, ಲೆಕ್ಚರ್ಸ್ ಆಗಿರ್ಬೋದು, ಸಮಥಿಂಗ್ ಟ್ರೈನರ್ಸ್ ಆಗಿರ್ಬೋದು, ಜಿಮ್ ಟ್ರೈನರ್ ಅಥವಾ ಸಮಥಿಂಗ್ ಮೈಂಡ್ ಕೋಚ್, ಆ ಥರ ಇಲ್ಲಿ ಆ ಒಂದು ಎನರ್ಜಿ ನನಗೆ ಇಲ್ಲಿ ಬರ್ತಿದೆ. ಸಮಥಿಂಗ್ ಎಜುಕೇಷನ್, ಯಾರೊಬ್ಬರಿಗೆ ಏನೋ ಒಂದು ಹೇಳ್ತಾ ಇರೋವಂಥದ್ದು, ಹೇಳ್ಕೊಡುವಂಥದ್ದು, ಟೈಲರಿಂಗ್ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು, ಸಮಥಿಂಗ್ ನೀವು ಲರ್ನಿಂಗ್ ಯಾರಿಗೊಬ್ರಿಗೆ ಕಲಿಸ್ಕೊಡೋವಂಥ ಒಂದು ಆ ಒಂದು ವರ್ಕ್ ರಿಲೇಟೆಡಲ್ಲೇ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಇನ್ನೊಂದು ಏನಂತ ಹೇಳಿದಾಗ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಸಿಗ್ತಾ ಇರೋವಂಥದ್ದು, ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಯಾವ ಥರ ಅಂತ ಹೇಳಿದ್ರೆ, ನಿಮ್ಮ ವಿಶಸ್ ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ. ನೀವು 1 ಮಂತಿಂದ ಅಥವಾ ತುಂಬ ವರ್ಷದಿಂದ ನೀವಿಲ್ಲಿ ಮ್ಯಾನಿಫೆಸ್ಟನ್ನು ಮಾಡ್ತಾ ಇರ್ಬೋದು. ಒಂದು ವಿಷಯದ ಬಗ್ಗೆ ನಿಮ್ಮ ಒಂದು ವಿಶಸ್ ಇದೆ, ಇದು ಕಂಪ್ಲೀಟ್ ಆಗಬೇಕು ಅಂತ ಹೇಳಿ. ಆ ಒಂದು ವಿಶಸ್ ನಿಮಗೆ ಈ ಒಂದು ಮಂತಲ್ಲಿ ಅಥವಾ ಈ ಒಂದು ಇಯರ್ ಎಂಡ್ ಒಳಗೆ ನಿಮ್ಮ ವಿಶಸ್ ಕಂಪ್ಲೀಟ್ ಆಗುತ್ತೆ ಅಂತೇಳಿ ನಿಮಗೆ ಏಂಜಲಿಂದ ಆ್ಯಂಡ್ ಯೂನಿವರ್ಸಿಂದ ಬರ್ತಿರೋಂಥ ಮೆಸೇಜಸ್ ಆಗಿದೆ. ಏಸ್ ಆಫ್ ವ್ಯಾಂಡ್ ಆ್ಯಂಡ್ ಏಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ನೈಟ್ ಆಫ್ ಕಪ್ಸ್ ಬರ್ತಾ ಇದೆ, ಕಪ್ಸ್ ಕಾರ್ಡ್ ಕೂಡ ಇದೆ. ಇಲ್ಲಿ ಎಮೋಷ್ನಲಿ ನೀವು ಯಾವುದೋ ಒಂದು ವಿಷಯಕ್ಕೆ ಕನೆಕ್ಟ್ ಆಗಿದ್ದೀರಾ. ಇಲ್ಲಿ ಪ್ರೀತಿ ವಿಷಯನೇ ಅಂತ ನೋಡಿದಾಗ ನಿಮ್ಮ ಪಾರ್ಟ್ನರಿಗೆ ಆಗಿರ್ಬೋದು, ಬಟ್ ಇಲ್ಲಿ ಫ್ಯಾಮಿಲಿಗೂ ಆಗಿರ್ಬೋದು ಅಥವಾ ಯಾವುದೋ ಒಂದು ವಸ್ತುಗಾಗಿರ್ಬೋದು ಅಥವಾ ಯಾವುದೋ ಒಂದು ಸಿಚುವೇಶನಿಗಾಗಿರ್ಬೋದು, ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ಎಮೋಷ್ನಲಿ ಕನೆಕ್ಷನಿಂದ ನೀವು ಈ ಕಡೆ ಬರಲಿಕ್ಕೆ ಕಷ್ಟಪಡ್ತಾ ಇದ್ದೀರಾ. ಇಲ್ಲಿ ಕೆಲವೊಬ್ರು ರಿಲೇಷನ್ಶಿಪ್ಪಲ್ಲಿ ಅಥವಾ ಒಂದು ವರ್ಕ್ ಮಾಡುವಂಥ ಸ್ಥಳದಲ್ಲಿ ಚೀಟ್ ಆಗಿರ್ಬೋದು, ಮೋಸ ಆಗಿರ್ಬೋದು, ಒಬ್ಬ ವ್ಯಕ್ತಿಯಿಂದ ನಿಮಗೆ ಮನಸ್ಸಿಗೆ ತುಂಬ ಹರ್ಟ್ ಆಗಿದೆ, ನೋವಾಗಿದೆ. ಬಟ್ ನೀವೇನು ಮಾಡ್ತಿದ್ದೀರಾ, ಅದನ್ನೇ ಕ್ಯಾರಿ ಮಾಡ್ತಾ ಇಲ್ಲಿ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ನೀವು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ. ಈಗ ನೀವು ಟ್ರೈ ಮಾಡ್ತಿದ್ದೀರಾ. ಇಲ್ಲಿ ತುಂಬ ಜನ ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಆಗಿರೋಂಥ ಬ್ಯಾಡ್ ಮೂಮೆಂಟ್ಸ್ ಅಥವಾ ನೆಗೆಟಿವ್ಸ್ ಏನಾಗಿದೆ ಅದರಿಂದ ನೀವು ಹೊರಗೆ ಬರಲಿಕ್ಕೆ ಟ್ರೈ ಮಾಡ್ತಿದ್ದೀರಾ. ಓಕೆನಾ, ಬಟ್ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿದಾಗ, ಟ್ರೈ ಮಾಡಿದ್ರೂ ಕೂಡ ನಿಮಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಓಲ್ಡ್ ಮೆಮೊರೀಸ್ ಆ್ಯಂಡ್ ಆ ನೆಗೆಟಿವ್ ಬ್ಲಾಕೇಜಸ್ ನಿಮ್ಮನ್ನು ತಡೆ ಹಿಡಿತಾ ಇದೆ. ಓಕೆನಾ, ನೀವು ಫಸ್ಟು ಡಿಸೈಡ್ ಮಾಡಬೇಕು, ನಿಮಗೆ ನಿಮ್ಮ ಲೈಫಲ್ಲಿ ಏನು ಬೇಕು. ಹ್ಯಾಪಿನೆಸ್ ಬೇಕಾ ಅಥವಾ ಓಲ್ಡ್ ಮೆಮೊರೀಸ್ ಬೇಕಾ ಅಲ್ವಾ. ಈಗ ಯೂನಿವರ್ಸಿಂದ ನಿಮಗೆ ಬರ್ತಿರೋಂಥ ಗೈಡೆನ್ಸ್ ಕೂಡ ಅದೇನೆ. ನಿಮ್ಮ ಲೈಫಿಗೆ ಏನು ಬೇಕಾಗಿದೆ, ಖುಷಿ, ಹ್ಯಾಪಿನೆಸ್ ಅಥವಾ ನೆಮ್ಮದಿ ಜೀವನ ಬೇಕಾ, ಅಥವಾ ನಿಮ್ಮ ಲೈಫಲ್ಲಿ ಹಳೇದೇ ಪಾಸ್ಟ್ ಆಗಿರೋದೇ ಮತ್ತೆ ಮತ್ತೆ ನಿಮ್ಮ ಲೈಫಲ್ಲಿ ರಿಟರ್ನ್ ಆಗಬೇಕಾ, ಆ ಥರ ನಿಮ್ಗೆ ಇಲ್ಲಿ ಬರ್ತಿರೋವಂಥದ್ದು. ಇಲ್ಲ, ನನ್ನ ಲೈಫಲ್ಲಿ ಆಗೋಗಿದ್ದು ಆಯಿತು, ಅದೊಂದು ಬ್ಯಾಡ್ ಮೂಮೆಂಟ್, ನಡೆದೋಗಿರೋಂಥ ಚಾಪ್ಟರ್ ಆಗೋಯ್ತು, ಬಿಡ್ತೀನಿ ನಾನು ಅದನ್ನು ಅಂತ ಹೇಳಿ ನೀವು ಡಿಸೈಡ್ ಆದರೆ, ನಿಮ್ಮ ಲೈಫಲ್ಲಿ ಯೂನಿವರ್ಸ್ ನಿಮಗೆ ನೀವು ಅಂದ್ಕೊಂಡಿರೋಂಥ ಜೀವನನ ರೆಡಿ ಮಾಡಿ ನಿಮಗೆ ಕೊಡಲಿಕ್ಕೆ ರೆಡಿ ಇದ್ದಾರೆ. ಬಟ್ ನೀವೇನು ಮಾಡ್ತಿದ್ದೀರಾ, ಆ ಓಲ್ಡ್ ಮೆಮೊರೀಸ್, ಆ ಓಲ್ಡ್ ಪಾಸ್ಟ್ ಪ್ಯಾಟ್ರನ್ನಲ್ಲಿ ನೀವು ಸಿಗಾಕೊಂಡು ಅಲ್ಲೇ ಸುತ್ತಾ ಇದ್ದೀರಾ. ಅದರಿಂದ ಹೊರಗೆ ಬರ್ತಾ ಇಲ್ಲ ನೀವು. ನೀವಿಲ್ಲಿ ತುಂಬ ಜನಕ್ಕೆ, ನನಗೆ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗೆ ಇಲ್ಲಿ ಬರ್ತಿರೋವಂಥದ್ದು, ಸಮಥಿಂಗ್ ಏನಾದರೂ ಹೊಸದನ್ನು ಕಲಿಬೇಕು, ಹೊಸದನ್ನು ಲರ್ನ್ ಮಾಡಬೇಕು ಅಥವಾ ಸಮಥಿಂಗ್ ಕಲಿಯುವಂಥ ಹಂಬಲ ನನಗಿಲ್ಲಿ ಕಾಣಿಸ್ತಾ ಇದೆ. ಏನಾದರೂ ಒಂದು ಅರ್ನಿಂಗ್ಸ್ ಮಾಡೋದಕ್ಕೆ ಅಥವಾ ಕಲೀಲಿಕ್ಕೆ ನೀವು ರೆಡಿ ಇದ್ದೀರಾ, ಬಟ್ ನಿಮಗೆ ದಾರಿ ಕಾಣಿಸ್ತಾ ಇಲ್ಲ ಅಂತ ಇಲ್ಲಿ ಕಾಣಿಸ್ತಿದೆ. ಅಂದರೆ ನೀವು ಯಾವ ದಾರಿಲಿ ಹೋದರೆ ನಿಮಗೆ ಸಕ್ಸಸ್ ಆಗುತ್ತೆ, ಯಾವ ದಾರಿನ ನಾನು ಚೂಸ್ ಮಾಡ್ಕೊಬೇಕು, ಯಾವ ದಾರಿನ ನೀವು ಚೂಸ್ ಮಾಡಿಕೊಂಡ್ರೆ ನನ್ನ ಲೈಫಿಗೆ ಸಕ್ಸಸ್ ಆಗುತ್ತೆ, ಆ ಥರ ನೀವಿಲ್ಲಿ ತುಂಬ ಕನ್ಫ್ಯೂಷನ್, ಗೊಂದಲದಲ್ಲಿದ್ದೀರಾ. ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಇವಾಗ ಏನು ಬೇಡ, ಸುಮ್ಮನೆ ಇದ್ಬಿಡೋಣ, ಹೇಗೆ ಬರುತ್ತೋ ಹಾಗೆ ಲೈಫ್ನ ಲೀಡ್ ಮಾಡೋಣ, ಆ ಸಿಚುವೇಶನಿಗೆ ಬಂದಿದ್ದೀರಾ. ಯಾಕಂದರೆ ಕೆಲವೊಂದು ಜನಗಳನ್ನ ನೀವು ನಂಬಿಬಿಟ್ಟು ಮೋಸ ಹೋಗಿದ್ದೀರಾ. ಕೆಲವೊಂದು ಜನಗಳು ನಿಮ್ಮನ್ನು ನಂಬಿಸಿ ಮೋಸ ಮಾಡಿದ್ದಾರೆ. ರೀಸೆಂಟ್ ಡೇಸಲ್ಲಿ ಆಗಿರ್ಬೋದು. ಅದು ಕೂಡ ನನಗಿಲ್ಲಿ ನೋಡ್ತಿರೋ ಪ್ರಕಾರ ಈ ಒಂದು ವರ್ಷದಲ್ಲಿ ಅಥವಾ ಸಮ್ ಡೇಸ್, ಕೆಲವೊಂದು ದಿನಗಳು, ಒಂದು ವಾರ ಆಗಿರ್ಬೋದು, 1 ಮಂತ್ ಆಗಿರ್ಬೋದು, ಈ ಒಂದು ರೀಸೆಂಟ್ ಡೇಸಲ್ಲಿ ನಿಮಗೊಂದು ಸಮಥಿಂಗ್ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ನಡೆದಿದೆ, ಅದನ್ನೇ ನೀವು ಇಟ್ಕೊಂಡು ಕ್ಯಾರಿ ಮಾಡ್ತಾ ಇದ್ದೀರಾ. ನೋಡಿ, ದ ವರ್ಡ್ ಕಾರ್ಡ್ ಬಂದಿದೆ. ನಿಮ್ಮ ಲೈಫಲ್ಲಿ ನೀವೇನೇ ರಾಣಿ, ನೀವೇನೇ ರಾಜ. ಓಕೆನಾ, ನೀವಿಲ್ಲಿ ಯಾರೋ ಒಬ್ರಿಗೆ ಎಮೋಷ್ನಲಿ ನೀವು ಕನೆಕ್ಟ್ ಆಗಿ, ಸಿಚುವೇಶನ್ಗೆ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟು ನಿಮ್ಮ ಲೈಫನ್ನು ನೀವು ಸ್ಪಾಯ್ಲ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಓಕೆನಾ, ಏಂಜಲ್ ಅಥವಾ ಯೂನಿವರ್ಸ್ ಗೈಡೆನ್ಸ್ ನಿಮಗೆ ಬರ್ತಾ ಇರುವಂಥದ್ದು ಅದೇನೆ. ನೀವೇನಾದರೂ ಕಲಿಬೇಕು ಅಂತ ನೀವೇನು ಹಂಬಲದಲ್ಲಿ ಇದ್ದೀರಾ, ಏನೋ ಒಂದು ಲರ್ನಿಂಗ್ ಮಾಡಬೇಕು ಅಥವಾ ಏನೋ ಒಂದು ಲೈಫನ್ನು ಬದಲಾಯಿಸ್ಕೊಳ್ಬೇಕು ಅಂತ ನೀವೇನು ಅಂದ್ಕೊಳ್ತಾ ಇದ್ದೀರಾ, ಅದ್ರ ಬಗ್ಗೆ ಸ್ಟೆಪ್ ತಗೊಳ್ಳಿ, ಆ್ಯಕ್ಷನ್ ತಗೊಳ್ಳಿ. ಓಕೆ, ನೀವು ಅಂದ್ಕೊಂಡ್ರೆ ಆಗಲ್ಲ, ಅಂದ್ಕೊಂಡಂಗೆ ನೀವೇನಾದರೂ ಮಾಡಬೇಕಾಗತ್ತೆ. ಓಕೆನಾ, ನೀವು ಜಸ್ಟ್ ನನಗೆ ಕಷ್ಟ ಬೇಡಪ್ಪ ಅಂತ ಹೇಳ್ತಾ ಇದ್ರೆ, ನೀವು ಚಾಂಟ್ ಮಾಡ್ತಾ ಇದ್ರೆ, ಅದು ಇನ್ನೂ ಕಷ್ಟನೇ ನೀವು ಪಡ್ಕೊಳ್ತೀರಾ. ನೀವು ಯಾಕಂದರೆ ಅಲ್ಲಿ ವರ್ಡ್ ಹಾಕ್ತಿದ್ದೀರ ಕಷ್ಟ ಅಂತ ಹೇಳ್ಬಿಟ್ಟು ಅಲ್ವಾ, ನೀವು ಅದನ್ನೇ ನೀವು ಅಟ್ರಾಕ್ಟ್ ಮಾಡ್ತಾನೆ ಇರ್ತೀರ ನಿಮ್ಮ ಲೈಫಲ್ಲಿ.
ಯೂನಿವರ್ಸ್ ಕನೆಕ್ಟ್ ಆಗಿದ್ದೀರಾ ಅಥವಾ ಯೂನಿವರ್ಸ್ ನಿಮಗೆ ಗೊತ್ತಿದೆ, ಯೂನಿವರ್ಸ್ ಬಗ್ಗೆ ನೀವೆಲ್ಲ ತಿಳ್ಕೊಳ್ತಿದ್ದೀರಾ ಅಂತ ಹೇಳಿದಾಗ ನಿಮ್ಮ ಲೈಫ್ ನೀವು ಚೇಂಜ್ ಮಾಡ್ಕೊಳ್ಳೇಬೇಕು. ಓಲ್ಡ್ ಪಾಸ್ಟ್ಗಳನ್ನ ಮರಿಲೇಬೇಕು. ನಿಮ್ಮ ಲೈಫಲ್ಲಿ ಓಲ್ಡ್ ಘಟನೆಗಳೆಲ್ಲ ಏನಾಗ್ತಿತ್ತು, ನೆಗೆಟಿವ್ ಘಟನೆಗಳೆಲ್ಲ ಏನಾಗ್ತಿತ್ತು ಅದನ್ನು ಬಿಡಲೇಬೇಕು. ಎಸ್, ನಿಮ್ಮ ಎನರ್ಜಿಗೆ ಇಲ್ಲಿ ನನಗೆ ಕನೆಕ್ಟ್ ಮಾಡಿದಾಗ ಇನ್ನೊಂದು ನನಗೆ ಮೆಸೇಜ್ ಸಿಗ್ತಾ ಇರೋವಂಥದ್ದು, ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋವಂಥದ್ದು, ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ಒಂದು ಸಮಥಿಂಗ್ ಗೈಡ್ ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಲೈಫನ್ನ ಲೀಡ್ ಮಾಡ್ಲಿಕ್ಕೆ ನೀವು ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಆ್ಯಂಡ್ ನಿಮಗೆ ಗೊಂದಲ ಆಗ್ತಾ ಇದೆ ಅಲ್ವಾ, ಅದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಯಾರೋ ಒಬ್ರು ಗೈಡ್ ಮಾಡಲಿಕ್ಕೆ ನಿಮಗೊಂದು ಹೊಸ ಪರ್ಸನ್ ಮೀಟ್ ಮಾಡ್ತಾರೆ ಅಥವಾ ಸಿಗ್ತಾರೆ, ಅಥವಾ ನೀವು ಒಂದು ಹೊಸ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಿರ್ಬೋದು. ನಿಮ್ಮ ಗೈಡೆನ್ಸ್ ನಿಮ್ಮ ಲೈಫನ್ನು ನಿಮಗೆ ಲೀಡ್ ಮಾಡ್ಲಿಕ್ಕೆ ತುಂಬ ಡಿಸಿಷನ್ನ ತೊಗೊಂಡಿಕ್ಕೆ ಕಷ್ಟಪಡ್ತಿದ್ದೀರಾ, ನನಗೆ ಯಾರ್ದಾದ್ರು ಒಬ್ರು ಸಹಾಯ ಬೇಕು ಅನ್ನೋದು ನಿಮಗಿಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಸಿಗ್ತಾ ಇರುವಂಥದ್ದು ಎನರ್ಜಿ. ಓಕೆ, ನಿಮಗೆ ಗೈಡ್ ಮಾಡಲಿಕ್ಕೆ, ನಿಮ್ಮ ಒಂದು ಸರಿಯಾದ ದಾರಿ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ವ್ಯಕ್ತಿಯ ಸಹಾಯ ಬೇಕಾಗಿದೆ. ಯೂನಿವರ್ಸಿಂದ ನಿಮಗೆ ಸಿಗ್ತಿರೋ ಮೆಸೇಜಸ್ ಆದಷ್ಟು ಬೇಗ ನಿಮಗೊಂದು ಒಳ್ಳೆ ಗುರುವಿನ ಸ್ಥಾನದಲ್ಲಿ ಆ್ಯಂಡ್ ನಿಮಗೆ ಒಳ್ಳೆ ಗೈಡ್ ಮಾಡಿ ನಿಮ್ಮ ಲೈಫನ್ನು ಹೀಗಲ್ಲ ಈ ಥರ ನಿಮ್ಮ ಲೈಫನ್ನು ಲೀಡ್ ಮಾಡುವಂಥ ಹೇಳುವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ. ಲೈಫನ್ನು ಫಸ್ಟ್ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಅಥವಾ ಬ್ಯಾಲೆನ್ಸ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಈಗ. ಓಕೆ, ದ ಚಾರಿಯಟ್ ಬರ್ತಿದೆ, ದ ಹರ್ಮಿಟ್ ಕಾರ್ಡ್ ಬರ್ತಿದೆ ಆ್ಯಂಡ್ ಸ್ಟ್ರೆಂತ್ ಕಾರ್ಡ್. ಸಿ ದಿಸ್ ಸ್ಟ್ರೆಂತ್. ಫಸ್ಟ್ ನೀವು ಸ್ಟ್ರಾಂಗ್ ಆಗಿ, ಸ್ಟ್ರೆಂತ್ ಅಂದರೆ ನೋಡಿ ಇಲ್ಲಿ ಈ ಮೆಸೇಜ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನೀವು ಯಾವಾಗ ಕನ್ಫ್ಯೂಷನಲ್ಲಿ ಇರ್ತೀರಾ ಅಥವಾ ಯಾವಾಗ ನಿಮ್ಮ ಲೈಫಲ್ಲಿ ಡಿಸಿಷನ್ ತೊಗೊಳ್ಲಿಕ್ಕೆ ಹೆದರ್ತಾ ಇರ್ತೀರಾ ಆವಾಗ ಬರೋವಂಥ ಮೆಸೇಜ್ ಇದು. ಈಗ ನಿಮ್ಮ ಕರೆಂಟ್ ಸಿಚುವೇಶನ್ ಕೂಡ ಅದೇ ಥರನೇ ಇದೆ. ಲೈಫಲ್ಲಿ ನೀವೇನೇ ನಿರ್ಧಾರ ಮಾಡಲಿಕ್ಕೆ ಬೇರೆಯವ್ರ ಒಪಿನಿಯನ್ನ ಕೇಳ್ತಾ ಇದ್ದೀರಾ, ಬೇರೆಯವ್ರು ನಿಮಗೆ ಹೆದರಿಸ್ತಾ ಇದ್ದಾರೆ, ಹಂಗೆ ಮಾಡಿಬಿಟ್ರೆ ನೀನು ಹಿಂಗಾಗ್ಬಿಡ್ತೀಯಾ, ಬೇಡ ಮಾಡಬೇಡ ಆ ಥರ ನಿಮಗೆ ಹೇಳ್ತಾ ಇರುವಂಥದ್ದು. ನಿಮಗಿಲ್ಲಿ ಶಕ್ತಿ ಇದೆ, ಸ್ಟ್ರೆಂತ್ ಇದೆ, ಬಟ್ ನೀವೇನು ಮಾಡ್ತಿದ್ದೀರಾ, ಬೇರೆ ಯಾರು ಹೇಳಿದ್ದು ಕೇಳಿಕೊಂಡು ಹೌದಾ ನನ್ನ ಕೈಲಿ ಆಗಲ್ವಾ, ನಿಮಗೆ ನೀವೇ ಡೆಸ್ಪ್ರೇಟ್ ಆಗ್ತಾ ಇದ್ದೀರಾ. ಸ್ಟ್ರೆಂತ್ ಕಾರ್ಡ್, ನೀವು ಫಸ್ಟು ಸ್ಟ್ರೆಂತ್, ನೀವು ಫಸ್ಟ್ ಸ್ಟ್ರಾಂಗ್ ಆಗಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಿ. ದಟ್ ಮೀನ್ಸ್ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಿ ಅಂತ ಇವಾಗ ಜೋಕ್ ಮಾಡಬೇಡಿ, ನನ್ನ ಕಾಲ ಮೇಲೆ ನಾನು ಇವಾಗ ನಿಂತ್ಕೊಂಡಿಲ್ವಾ ಅಂತ ಹೇಳಿ. ಡೆಫಿನೆಟ್ಲಿ ಇವಾಗ ನಿಮ್ಮ ಕಾಲ ಮೇಲೆ ನೀವೇ ನಿಂತಿದ್ದೀರಾ. ಬಟ್ ನಾನು ಹೇಳ್ತಿರುವಂಥದ್ದು ಜನರಲ್ ಆಗಿ ಒಂದು ನಿಮಗೆ ಸ್ಟ್ರೆಂತ್ ಬೇಕಲ್ವಾ. ಈಗ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕೂ ನಿಮ್ಮ ಮೇಲೆ ನೀವೇ ಡಿಪೆಂಡ್ ಆಗೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ. ಸೊ ಸ್ಟ್ರೆಂತ್ ಕಾರ್ಡ್ ಯಾವಾಗಲೂ ಕೂಡ ಅಷ್ಟೇ, ನೀವು ಯಾವಾಗ ಕನ್ಫ್ಯೂಷನಲ್ಲಿ ಇರ್ತೀರಾ ಆ್ಯಂಡ್ ಡಿಸಿಷನ್ ತೊಗೊಳ್ಲಿಕ್ಕೆ ಯಾವಾಗ ಹೆದರ್ತಾ ಇರ್ತೀರಾ ಆವಾಗ ಬರೋವಂಥ ಕಾರ್ಡ್. ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋವಂಥದ್ದು, ನೀನು ಫಸ್ಟು ಆ್ಯಕ್ಷನ್ ತೊಗೊಂಡು ನಿನ್ನ ಆ್ಯಕ್ಷನ್ ತೊಗೋ ಫಸ್ಟು, ನಾನು ಆಮೇಲೆ ರೆಡಿ ಇದ್ದೀನಿ, ನಿನಗೇನು ಬೇಕೋ ಅದನ್ನು ಕೊಡಲಿಕ್ಕೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋವಂಥದ್ದು, ನೀನು ಫಸ್ಟು ಸ್ಟ್ರೆಂತ್ ಅಂದರೆ ನೀನೊಂದು ಶಕ್ತಿ, ನೀನೊಂದು ಗಟ್ಟಿ ನಿರ್ಧಾರ ಮಾಡಿಬಿಟ್ಟು ಮನಸ್ಸಲ್ಲಿ ನೀನು ಫಸ್ಟು ಒಂದು ಸ್ಟೆಪ್ ಮುಂದೆ ಇಡು, ನಿನಗೆ ನಾನು ಸಪೋರ್ಟಿವ್ ಆಗಿ ನಾನು ಇರ್ತೀನಿ ಅಂತ ನಿಮಗಿಲ್ಲಿ ಏಂಜಲ್ ಹೇಳ್ತಾ ಇರೋವಂಥದ್ದು ಆ್ಯಂಡ್ ಯೂನಿವರ್ಸಿನ ಗೈಡೆನ್ಸ್ ಬರ್ತಾ ಇರೋವಂಥದ್ದು. ಓಕೆ, ಸಾರ್ಟ್ಸ್ ಕಾರ್ಡ್, ಕಿಂಗ್ ಆಫ್ ಸಾರ್ಟ್ಸ್ ಬಂದಿದೆ. ಓಕೆ, ಇಲ್ಲಿ ಏಂಜಲ್ ಗೈಡೆನ್ಸ್ ಏನಿದೆ, ಈ ಒಂದು ಸಿಚುಯೇಷನಿಗೆ ಏನು ಹೇಳ್ತಾ ಇದ್ದಾರೆ ಚೆಕ್ ಮಾಡೋಣ. ಸ್ಟ್ರೆಂತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೆದರ್ಕೊಂಡಿದ್ರೆ ಲೈಫ್ ಲೀಡ್ ಮಾಡಲಿಕ್ಕಾಗಲ್ಲ. ಭಯ ಯಾವ ಥರ ಗೊತ್ತಾ ನಿಮಗೆ, ಜಸ್ಟು ನೀವು ಕೆಟ್ಟ ಕೆಲಸ ಮಾಡ್ತಿದ್ದೀರಾ ಅಂದರೆ ಭಯ ಪಡಬೇಕು. ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವುದಕ್ಕೂ ಭಯ ಪಡೋಂಥ ಅವಶ್ಯಕತೆನೇ ಇಲ್ಲ. ಓಕೆನಾ, ನೀವು ಕೆಟ್ಟ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಮಾತ್ರ ನಿಮಗೆ ಆ ಭಯ ಅನ್ನೋದು ಗೊತ್ತಾಗಬೇಕು, ಆ ಭಯ ಫೀಲ್ ಆಗಬೇಕು. ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಒಬ್ರಿಗೆ ಒಳ್ಳೇದನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾಕೆ ಯಾರಿಗೆ ಹೆದರಬೇಕು. ಫಸ್ಟ್ ಆಫ್ ಆಲ್ ನಾನು ತುಂಬ ಜನ ಕೇಳ್ತೀರಾ ಇದನ್ನಲ್ವಾ, ನನಗೆ ಭಯ ಆಗ್ತಿದೆ, ನನಗೆ ಯಾವ ಥರ ನಿರ್ಧಾರ ತೊಗೊಬೇಕಂತ ಗೊತ್ತಾಗ್ತಿಲ್ಲ, ಭಯ ಆಗ್ತಿದೆ. ನೀವು ಆ ಧೈರ್ಯ ಮಾಡಿದಾಗ ಮಾತ್ರ, ಆ ಭಯನ ಬಿಟ್ಬಿಟ್ಟು ನೀವು ಶಕ್ತಿ, ನಿಮ್ಮ ಸ್ಟ್ರೆಂತ್ ನೀವು ತೋರಿಸಿದಾಗ ಮಾತ್ರ ನಿಮ್ಮ ಲೈಫಲ್ಲಿ ನೀವೇನೋ ಒಂದು ಮಿರಾಕಲ್ ನೋಡ್ಲಿಕ್ಕಾಗೋದು, ಯೂನಿವರ್ಸ್ ನಿಮ್ಮ ಲೈಫಲ್ಲಿ ಮಿರಾಕಲ್ನ ಮಾಡ್ಲಿಕ್ಕಾಗೋದು. ನೀವು ಸ್ಟ್ರೆಂತ್ ತೋರಿಸಿಲ್ಲ, ನೀವು ರೆಡಿ ಇಲ್ಲ ಅಂತ ಹೇಳಿದ್ರೆ ಓಕೆ, ನಿಮ್ಗೇನು ನೀವು ಪಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ ಅಂದರೆ ನೀವು ಯಾರಿಗೆ ಯಾಕೆ ಹೆದರಬೇಕು ಅಲ್ವಾ. ಫಸ್ಟ್ ಆಫ್ ಆಲ್ ನೀವು ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಹೆದರಬೇಕಾಗತ್ತೆ. ಲಿಸನ್ ಟು ಯುವರ್ ಇಂಟ್ಯೂಷನ್. ಸಿ, ಅದೇ ಮೆಸೇಜ್ ಕೂಡ ನಿಮಗೂ ಬರ್ತಿರೋಂಥದ್ದು. ನಿಮ್ಮ ಒಳ ಮನಸ್ಸು ನಿಮಗೆ ಏನು ಹೇಳ್ತಿದೆ, ನೀವು ಮಾಡ್ತಿರೋಂಥ ಕೆಲಸ ಸರಿ ಇದೆಯಾ ಅಥವಾ ನೀವು ನಿರ್ಧಾರ ತಗೊಳ್ತಿರೋಂಥ ನಿರ್ಧಾರಗಳು, ಡಿಸಿಷನ್ಗಳು ಸರಿ ಇದೆಯಾ, ಮುಂದೆ ಹೋಗಿ
ಹೆದರ್ಕೊಂಡು ಅಥವಾ ಬೇರೆಯವರು ಏನೋ ನಿಮಗೆ ಕಾಲು ಎಳಿತಿದ್ದಾರೆ ಅಥವಾ ನಿಮ್ಮನ್ನ ಬೇಡ ಬೇಡ ಅಂತ ಹೇಳಿ ನಿಮ್ಮನ್ನ ಎಳೆದ್ಬಿಟ್ಟು ಮತ್ತೆ ಅದೇ ಸಿಚುವೇಶನ್ಗೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಲೈಫನ್ನ ನೀವು ಲೀಡ್ ಮಾಡ್ದಂಗೆ ಆಗಲ್ಲ, ಬೇರೆಯವರಿಗೋಸ್ಕರ ನೀವು ನಿಮ್ಮ ಲೈಫನ್ನ ಲೀಡ್ ಮಾಡ್ದಂಗೆ ಆಗುತ್ತೆ ಅಲ್ವಾ. ದಟ್ ಈಸ್ ನಿಮಗೆ ಇಲ್ಲಿ ಬರ್ತಿರೋವಂಥದ್ದು ಒಂದೇ ನಿಮಗೆ ಮೆಸೇಜಸ್, ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ಆಗಿ ಒಂದು ನಿಮ್ಮ ನಿರ್ಧಾರ, ನಿಮ್ಮ ಲೈಫಿಗೆ ನಿರ್ಧಾರ ನೀವೇ ತಗೊಳ್ಬೇಕು. ಅವಾಗ ಯೂನಿವರ್ಸ್ ನಿಮ್ಮ ಲೈಫಲ್ಲಿ ಮಿರಾಕಲ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬರ್ತಿದೆ. ಲಿಸನ್ ಟು ಯುವರ್ ಇಂಟ್ಯೂಷನ್, ನಿಮ್ಮ ಒಳ ಮನಸ್ಸು ನಿಮಗೆ ಏನು ಹೇಳ್ತಾ ಇದೆ, ಏನು ಗೈಡ್ ಮಾಡ್ತಿದೆ, ನಿಮಗೇನು ಈಗ ಪ್ರತಿಯೊಬ್ಬರಿಗೂ ಒಂದು ನಿಮ್ಮ ಲೈಫಲ್ಲಿ ಡಿಸಿಷನ್ ತಗೊಳ್ಳುವಾಗ ಅಥವಾ ನಿಮ್ಮ ಲೈಫಲ್ಲಿ ಏನು ಸಿಚುವೇಶನ್ ನಡೀತದೆ ಅದಕ್ಕೆ ನಿಮಗೆ 1000 ಯೋಚನೆಗಳು ಮೈಂಡಲ್ಲಿ ಬರ್ತಾ ಇರತ್ತೆ ಅಲ್ವಾ. ಸಮಾಧಾನದಲ್ಲಿ ಕುತ್ಕೊಂಡು ಯೋಚನೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ತಪ್ಪು ಯಾವುದು ಸರಿ ಅಂತ. ಓಕೆನಾ. ಸೊ ಇಲ್ಲಿ ನಿಮಗೆ ಎನರ್ಜಿ ಕೂಡ ನನಗಿಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗೆ ಇಲ್ಲಿ ಬರ್ತಾ ಇರೋವಂಥದ್ದು ಅದೇನೆ. ನೀವು ಕಾಮ ಕುತ್ಕೊಂಡಾಗ ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮ್ಮಲ್ಲೇ ಇದೆ. ನೀವೇನು ಮಾಡ್ತಿದ್ದೀರಾ, ನೀವು ಬೇರೆಯವರು ಏನು ಹೇಳ್ತಿದ್ದೀರಲ್ವಾ, ಬೇರೆ ಎಲ್ಲ ವಿಷಯಗಳಿಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ. ಅದಕ್ಕೆ ನಿಮಗೆ ಇಲ್ಲಿ ಸರಿಯಾದ ರೀತಿಯಾದಂಥ ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಕೊಟ್ಟರು ಕೂಡ ನಿಮಗೆ ಗೊತ್ತಾಗ್ತಾ ಇಲ್ಲ. ಕಮ್ಯುನಿಕೇಟ್ ಕ್ಲಿಯರ್ಲಿ. ಎಸ್, ಕಮ್ಯುನಿಕೇಷನ್ ಮಾಡಿದಾಗಲೇ ನಿಮಗೆ ಕರೆಕ್ಟಾಗಿರೋಂಥ ಆನ್ಸರ್ ಸಿಗೋದು, ನಿಮ್ಮ ಜೊತೆಗೆ ನೀವು. ಓಕೆ, ಕಮ್ಯುನಿಕೇಷನ್ ಅಂದ ತಕ್ಷಣ ಬೇರೆಯವ್ರ ಜೊತೆ ಹೋಗಿ ಜಗಳ ಮಾಡೋದು ಅಥವಾ ಬೇರೆಯವ್ರ ಜೊತೆ ಹೋಗಿ ಮಾತಾಡೋದಲ್ಲ. ನಿಮ್ಮ ಜೊತೆಗೆ ನೀವು ಫಸ್ಟು ಮಾತಾಡ್ಲಿಕ್ಕೆ ಕಲೀರಿ. ನಿಮ್ಮ ಜೊತೆಗೆ ನೀವು, ನಿಮ್ಮ ಒಳ ಮನಸ್ಸು ನಿಮಗೇನು ಹೇಳ್ತಿದೆ ಅದ್ರ ಜೊತೆಗೆ ನೀವು ಮಾತಾಡಿ. ಅವಾಗ ಗೊತ್ತಾಗುತ್ತೆ ನಿಮ್ಮ ಪ್ರಾಬ್ಲಮಿಗೆ, ಇವಾಗ ನಡೀತಿರೋಂಥ ಸಿಚುವೇಶನಿಗೆ ಏನು ಆನ್ಸರ್ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಬಿಗ್ ಚೇಂಜಸ್ ನಿಮಗೆ ಏಂಜಲಿಂದ ಅಥವಾ ನಿಮ್ಮ ಯೂನಿವರ್ಸ್, ನೀವು ನಂಬಿರೋಂಥ ಯೂನಿವರ್ಸಿಂದ ಚೇಂಜಸ್ ಆಗಲಿಕ್ಕೆ ರೆಡಿ ಇದ್ದಾರೆ. ಯೂನಿವರ್ಸ್ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಬಟ್ ನೀವು ರೆಡಿ ಇಲ್ಲ. ನೀವು ರೆಡಿ ಆಗಿ ಒಂದು ಸ್ಟ್ರಾಂಗಿಂದ ಒಂದು ನಿರ್ಧಾರಗಳನ್ನ ಮಾಡಿಕೊಂಡು ಆ್ಯಕ್ಷನ್ನ ತೊಗೊಂಡು ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ನ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿ ಅಂತೇಳಿ ಬರ್ತಿರೋಂಥ ಮೆಸೇಜಸ್ ಆಗಿದೆ ಈಗಿನ ಕರೆಂಟ್ ಸಿಚುವೇಶನ್ಗೆ. ಓಕೆ. ಹಾಗೆಯೇ ಯಾರಿಗೆ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಮ್ಯಾನಿಫೆಸ್ಟೇಷನ್ ಎಲ್ಲ ಕಲಿಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ ಒನ್ ಸೆಷನ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.